ಗ್ರಂಥಾಲಯ ರಸ್ತೆಯಲ್ಲಿನ ಕಲಾಮಂದಿರ ಸಮೀಪದಲ್ಲಿ ಇರುವ ಪ್ರಾಚೀನ ಆಂಜನೇಯ ದೇವಾಲಯದಲ್ಲಿ ಸಂಭ್ರಮದಿಂದ ಹನುಮ ಜಯಂತಿ ಜರುಗಿತು. ಬೆಳಗ್ಗೆ ವಿಶೇಷ ಪೂಜಾದಿಗಳು, ಅಭಿಷೇಕವನ್ನು ಅರ್ಚಕರಾದ ಪ್ರಕಾಶ್ ಮತ್ತು ನರಸಿಂಹರವರಿಂದ ನೆರವೇರಿಸಲಾಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ದೇವಾಲಯಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕಾರ, ಶ್ರೀಯವರ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತರು ಸರದಿಯಲ್ಲಿ ದರ್ಶನ ಪಡೆದು ಕೃತಾರ್ಥರಾದರು. ದೇವಾಲಯದ ಸಮಿತಿ ಹಾಗೂ ಭಕ್ತರು ಸಂಭ್ರಮದಲ್ಲಿ ಹನುಮ ಜಯಂತಿ ಆಚರಣೆ ನಡೆಸುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲರ ಮನರಂಜಿಸಿತು. ಪ್ರಸಾದ ವಿತರಣೆಯಲ್ಲಿ ಯುವಪಡೆ ವ್ಯವಸ್ಥಿತವಾಗಿ ವಿತರಿಸುವ ಮೂಲಕ ಸೇವೆ ಮಾಡಿದರು. ಅರಸೀಕೆರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ಪಿಎಸ್ ಅರುಣ್ ಕುಮಾರ್ ಅವರಿಗೆ ಹಾಗೂ ನಗರಸಭಾ ಉಪಾಧ್ಯಕ್ಷರಾದ ಮನೋಹರ್ ಮೇಸ್ತ್ರಿರವರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಮಂಡಳಿಯ ಅಧ್ಯಕ್ಷರಾದ ಎಸ್ಎಂಎಸ್ ರವಿಶಂಕರ್, ಕಾರ್ಯಕಾರಿ ಸಮಿತಿಯ ಕದಂಬ ಶ್ರೀನಿವಾಸ್, ರೈಲ್ವೆ ರಂಗಣ್ಣ, ನೇವರ್ತಿ ರವಿ, ಮಲ್ಲಿಕಾರ್ಜುನ್, ಎಚ್ಡಿ ಕುಮಾರ್, ಭಕ್ತಾದಿಗಳು, ರೈತ ಬಾಂಧವರು, ಸಾರ್ವಜನಿಕ ಬಂಧುಗಳು ಇನ್ನಿತರರು ಉಪಸ್ಥಿತರಿದ್ದರು. ದುಷ್ಟಗ್ರಹ ವಿನಾಶನಂ ರಾಮಭಕ್ತೃಪಾ ಸಿಂಧುಂ ಶರಣಾಗತವತ್ಸಲಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಈ ದಿನ ಹನುಮದ್ವ್ರತದ ವಿಶೇಷದ ಅಂಗವಾಗಿ ಗ್ರಾಮ ಬಂದ್ಬಿಟ್ಟು ಎಸ್ಮಾಕ್ನಹಳ್ಳಿ ಸುಕ್ಷೇತ್ರ. ಇಲ್ಲಿ ಮೂಲತಃ ಶ್ರೀ ಆಂಜನೇಯ ಸ್ವಾಮಿ ನೆಲೆಗೊಂಡಿದ್ದಾರೆ. ಕಳೆದ ನಾವು 16 ವರ್ಷದಿಂದ ಕೂಡ ಶ್ರೀ ಹನುಮ ಜಯಂತಿಯ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡ್ಕೊಂಡ್ ಬರ್ತಿದೀವಿ. ಆದ್ರೆ ಈ ನಡುವೆ ಸ್ವಾಮಿ ಶಕ್ತಿಯಿಂದ, ಸ್ವಾಮಿ ಅಪ್ಪಣೆ ಮೇರೆಗೆ, ಸ್ವಾಮಿ ಆಶೀರ್ವಾದದಿಂದ 6 ವರ್ಷದಿಂದ ಅತಿ ಹೆಚ್ಚಾಗಿ ಭಕ್ತಾದಿಗಳ ಸಹಾಯದಿಂದ, ಸ್ವಾಮಿ ಅಪ್ಪಣೆಯಿಂದ, ಭಕ್ತಾದಿಗಳ ಸಹಾಯದಿಂದ ಅತಿ ಹೆಚ್ಚಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೂ ಗುತ್ತಿಗೆರೆ ಶ್ರೀ ರಂಗನಾಥ ಸ್ವಾಮಿ, ಕೋಡಮ್ಮ ದೇವಿ ಎಳವಾರೆ, ಉಚ್ಚಮ್ಮ ದೇವಿ ಎಳವಾರೆ, ಕೋಡಮ್ಮ ದೇವಿ ಹಾರನಹಳ್ಳಿ, ಬಂಡಿ ಮಹಾಕಾಳಿ ತಳಲೂರು, ಚಿಕ್ಕಮ್ಮ ದೇವಿ ಉಳ್ಳಿನಹಳ್ಳಿ ದೇವರುಗಳ ಸಮ್ಮುಖದಲ್ಲಿ ಸೇವೆ ನಡೆಯಲಿದ್ದು, ಸಂಜೆ ನಾವು ಆ ದಿನ ಹನುಮ ಜಯಂತಿಗೆ ವಿಶೇಷವಾಗಿ ಅಲಂಕಾರ ಮಾಡ್ಬಿಟ್ಟು, ಅಭಿಷೇಕ ಮಾಡ್ಬಿಟ್ಟು, ಫಲಾಪಂಚಾಮೃತ ಅಭಿಷೇಕ ಮಾಡ್ಬಿಟ್ಟು ಸಂಜೆ 6 ಗಂಟೆಗೆ ನಮ್ಮ ಗ್ರಾಮದ ದೇವತೆಯಾದ SLN ಯೋಗೇಶ್, KTV ನ್ಯೂಸ್, ಅರಸೀಕೆರೆ.